ಕುಂದಾಪುರದ ಭಾಷೆ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆಯೋ ಅಷ್ಟೇ ಮಹತ್ವವನ್ನು ಕುಂದಾಪುರದ ಹುಲಿ ಕೂಡ ಪಡೆದಿದೆ. ನಾವು ಉಡುಪಿ ಮತ್ತು ಮಂಗಳೂರಿನ ಹುಲಿಗಳಿಗೆ ಮನಸೋತಿದ್ದೇವೆ. ಅದರ ಹೆಜ್ಜೆ, ಅಗ್ರೆಸಿವ್ ಆದಂತಹ ಒಂದು ನೃತ್ಯ, ಎಲ್ಲರೂ ಕೂಡ ಬಹಳ ಸುಲಭವಾಗಿ ಕಲಿಯಬಹುದಾದಂಥ ಹೆಜ್ಜೆ ಮಂಗಳೂರು ಮತ್ತು ಉಡುಪಿಯ ಹುಲಿವೇಷ. ಆದರೆ ಕುಂದಾಪುರದ ಹುಲಿಯ ಹೆಜ್ಜೆ ಕುಣಿತ, ಹೆಜ್ಜೆ ಕಲಿತ ಅಷ್ಟು ಸುಲಭದ ವಿಷಯ ಅಲ್ಲ. ನೀವು ಅಭ್ಯಾಸವನ್ನು ಮಾಡದೇ ಇದ್ದರೆ, ಅದಕ್ಕೆ ತರಬೇತಿಯನ್ನು ಪಡೆಯದೇ ಇದ್ದರೆ ಯಾವುದೇ ಕಾರಣಕ್ಕೂ ಕುಂದಾಪುರದ ಹುಲಿಯನ್ನು ಕುಣಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕುಂದಾಪುರದ ಹುಲಿ ಹೇಗೆ ಹುಟ್ಟಿಕೊಳ್ತು ಕೇಳಿದರೆ ಅದಕ್ಕೊಂದು 250-300 ವರ್ಷದ ಇತಿಹಾಸ ಇದೆ ಅಂತೇಳಿ ಹೇಳಿ ನಮ್ಮ ಪೂರ್ವಜರು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದಾಗ, ಸಾವು ನೋವು ಸಂಭವಿಸಿದಾಗ ಅದು ದೇವರ ತೊಂದರೆ, ದೇವಿಯ ತೊಂದರೆ. ಆ ಕಾರಣಕ್ಕಾಗಿ ಒಂದು ಹರಕೆಯನ್ನು ಹೊರಬೇಕು. ಹರಕೆಯನ್ನು ಹೊತ್ತಾಗ ಆ ತೊಂದರೆಗಳು ನಿವಾರಣೆ ಆಗ್ತದೆ ಅಂತೇಳಿ ಹೇಳುವಂಥದ್ದೊಂದು ಪ್ರತೀತಿ. ಆ ಕಾರಣಕ್ಕಾಗಿ ಹರಕೆಯನ್ನು ಹೊತ್ತು ನವರಾತ್ರಿಯ ಸಂದರ್ಭದಲ್ಲಿ ಹುಲಿವೇಷವನ್ನು ಹಾಕ್ತಾ ಇದ್ರು. ಕಾಲಕ್ರಮೇಣ ಅದು ಒಂದು ಮನೋರಂಜನೆಯಾಗಿ ಪರಿವರ್ತಿಸಲ್ಪಡ್ತು. ಹಿಂದೆಲ್ಲ ನವರಾತ್ರಿ ಅಂತೇಳಿ ಹೇಳಿದರೆ 9 ದಿವಸಗಳ ಕಾಲವೂ ಕೂಡ ಹುಲಿವೇಷವನ್ನು ತೊಟ್ಟು ಕುಣಿಯುವಂತಹ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಅಷ್ಟು ಪ್ರಬುದ್ಧವಾದಂತಹ ಹುಲಿವೇಷ ಕಲಾವಿದರು ಕೂಡ ನಮ್ಮೊಂದಿಗಿದ್ದರು. ಅದರಲ್ಲಿ ಬಹುಮುಖ್ಯವಾಗಿ ತೇಜ್ಪಾಲ್ ಅಂತೇಳಿ ಹೇಳಿ, ಸುರೇಂದ್ರ ಅಂತೇಳಿ ಹೇಳಿ, ನಾಗೇಶ ಅಂತೇಳಿ, ಒಬ್ಬರು ನಾಗೇಶ ಅವರು ಇಲ್ಲೇ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಹುಲಿ ವೇಷದ ಒಂದು ಮಾರ್ಗದರ್ಶನವನ್ನು ಅವರೇ ಕೊಡ್ತಾ ಇದ್ದಾರೆ. ಹಾಗೆ ಒಬ್ಬರು ರಾಜೀವ್ ಅಂತೇಳಿ ಹೇಳಿ, ಮತ್ತು ಹುಲಿ ನಾಗೇಶ್ ಅಂತೇಳಿ ಹೇಳಿ ಒಬ್ಬರು, ಅವರು ಡ್ರೈವಿಂಗ್ ಮಾಡ್ತಾ ಇದ್ರು. ಅವರು ಹುಲಿ ನಾಗೇಶ್, ಅವರು ನಾಗೇಶ್ ಅಂತೇಳಿ ಹೇಳಿದ್ರು, ಅವ್ರಿಗೆ ಪರಿಚಯ ಯಾರ್ದಾದ್ರು ಹುಲಿ ನಾಗೇಶ್ ಅಂತೇಳಿ ಹೇಳಿ ಅವ್ರನ್ನ ಕರೀತಾ ಇದ್ರು. ಹಾಗೆ ಮಹಾನ್ ವಿಭಿನ್ನವಾದಂಥ ಹೆಜ್ಜೆಯ ಮೂಲಕ ಅವರು ಮನಸ್ಸನ್ನು ಸೆಳೆದವರು. ಮತ್ತು ಇಲ್ಲಿನ ವಿಶೇಷತೆ ಏನು ಕೇಳಿದರೆ, ಕುಂದಾಪುರದ್ದು ನಮ್ಮ ಹುಲಿ ವೇಷಕ್ಕೆ ಒಂದು ವಾದ್ಯ ಇದೆ. ಬೇರೆ ಎಲ್ಲಿಯೂ ಕೂಡ ವಾದ್ಯವನ್ನು ಕಾಣಲಿಕ್ಕೆ ನಿಮಗೆ ಸಿಗುವುದಿಲ್ಲ. ಆ ವಾದ್ಯ ಬಹಳ ಮಾಧುರ್ಯವಾದಂಥ ಒಂದು ವಾದ್ಯ. ಆ ವಾದ್ಯಕ್ಕೆ ತಕ್ಕ ಹಾಗೆ ಒಂದು ತಾಸಿ ಅಂತೇಳಿ ಹೇಳಿ, ತಾಸ್ಮಾರ್ ಅಂತೇಳಿ ಹೇಳ್ತೀವಿ. ಆ ತಾಸ್ಮಾರಿಗೆ ತಕ್ಕ ಹಾಗೆ ಡೋಲು, ಡೋಲಿಗೆ ತಕ್ಕಂತೆ ಶ್ರುತಿಗೆ ತಕ್ಕಂತೆ ಇವೆಲ್ಲದಕ್ಕೂ ಹಿಮ್ಮೇಳಕ್ಕೆ ಲಯಬದ್ಧವಾದಂಥ ಒಂದು ಹೆಜ್ಜೆ ಹಾಕಿ ಕುಣಿಯುವಂಥ ಒಂದು ವಿಶಿಷ್ಟವಾದಂಥ ವಿಭಿನ್ನವಾದಂತಹ ಒಂದು ಕಲೆ ನಮ್ಮ ಕುಂದಾಪುರದ ಹುಲಿವೇಷ. ಇದನ್ನೆಲ್ಲ ಇಲ್ಲಿ ಯಾಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತೇಳಿ ಹೇಳಿದರೆ, ಬಹಳಷ್ಟು ವರ್ಷದಿಂದ, ಸಾಧಾರಣ ಒಂದು 20 ವರ್ಷದ ಈಚೆಗೆ ಕ್ರಮೇಣ ಕುಂದಾಪುರದ ಹುಲಿವೇಷದ ಅಂತ್ಯ ಅಂದರೆ ಇನ್ನೇನು ಮುಗಿದು ಹೋಗ್ತದೆ ಅಂತೇಳಿ ಹೇಳುವಂಥ ಪರಿಸ್ಥಿತಿ ಎದುರಾಯಿತು. ಯಾಕಂತೇಳಿ ಹೇಳಿದರೆ, ಒಂದು ಕಲಾವಿದರ ಕೊರತೆ, ಇನ್ನೊಂದು ಜನರಿಗೆ ಏನು ತಲೆಯಲ್ಲಿದೆ ಅಂತೇಳಿ ಹೇಳಿ, ಅಂದರೆ ನಾನು ಇಲ್ಲಿದ್ದವ್ರನ್ನ ಕುರಿತು ಹೇಳ್ತಾ ಇಲ್ಲ, ಬಹಳಷ್ಟು ಜನರಿಗೆ ಏನು ಆಲೋಚನೆ ಬಂತು ಅಂತೇಳಿ ಹೇಳಿದರೆ, ಇವರು ನವರಾತ್ರಿಗೆ ವೇಷ ಹಾಕ್ತಾರೆ, ಸಿಕ್ಕಾಪಟ್ಟೆ ಇವ್ರಿಗೆ ದುಡ್ಡು ಆಗ್ತದೆ, ಇವರು ಆ ದುಡ್ಡಲ್ಲಿ ಬೇಡ್ದಿದ್ದೆಲ್ಲ ಮಾಡ್ತಾರೆ ಅಂತೇಳಿ ಹೇಳುವಂಥದ್ದು ಅವರ ಆಲೋಚನೆಗೆ ಬಂತು. ಆ ಕಾರಣಕ್ಕಾಗಿ ಹುಲಿವೇಷಧಾರಿಗೆ ಬೇರೆಯವರು ಯಾರೋ ಮಾಡ್ತಾ ಇದ್ದಿರಬಹುದು, ಆದರೆ ಅದರ ಪರಿಣಾಮ ಅಂತೇಳಿ ಹೇಳೋದು ಕುಂದಾಪುರದ ಹುಲಿಯ ಮೇಲೆ ಬಿತ್ತು. ಆ ಕಾರಣಕ್ಕಾಗಿ ಕ್ರಮೇಣ ಕುಂದಾಪುರದ ಹುಲಿ ತೆರೆಯ ಮರೆಗೆ ಸರಿಲಿಕ್ಕೆ ಪ್ರಾರಂಭ ಆಯಿತು. ಆದರೆ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಅದನ್ನು ಗುರುತಿಸಿ, ಗಮನಿಸಿ, ಅದು ಹಾಗಾಗಬಾರ್ದು. ಒಂದು ಕಲೆ ಯಾವುದಾದ್ರೂ ಮುಗೀತು ಅಂತೇಳಿ ಹೇಳಿದರೆ ಮತ್ತೆ ಅದನ್ನು ಪುನಶ್ಚೇತನಗೊಳಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗುವುದಿಲ್ಲ. ಹಗುರವಾಗಿ ನಡ್ಕೊಂಡು ಬಂದರೂ ಅದಕ್ಕೆ ಜೀವ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಒಮ್ಮೆಲೆ ನಿಂತು ಹೋಯಿತು ಅಂತೇಳಿ ಹೇಳಿದರೆ ಅದನ್ನು ಮತ್ತೆ ಎಬ್ಬಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ ಹೇಳುವಂಥ ಕಾರಣಕ್ಕೆ ನಮ್ಮ ಒಂದು ಸಣ್ಣ ಪ್ರಯತ್ನ, ನಮ್ಮ ಸಣ್ಣ ಪ್ರೋತ್ಸಾಹದಿಂದಾಗಿ ಇವತ್ತು ಕುಂದಾಪುರದ ಹುಲಿ ಮತ್ತೆ ಜೀವಂತಿಕೆಯನ್ನು ಪಡೆದಿದೆ. ಕುಂದಾಪುರದ ಭಾಷೆ ಇವತ್ತು ಜಗದ್ವಿಖ್ಯಾತವಾಗಿ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆಯೋ, ಕುಂದಾಪುರದ ಹುಲಿವೇಷ ಕೂಡ ಅಷ್ಟೇ ಪ್ರಸಿದ್ಧಿಯನ್ನು ಪಡೀಲಿಕ್ಕೆ ನೀವೆಲ್ಲ ಕೂಡ ಇಲ್ಲಿದ್ದವರು ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಹೇಳುವಂತಹ ವಿನಂತಿಯನ್ನು ನಾನು ಮಾಡ್ತೇನೆ. ಇನ್ನೊಂದು ವಿಚಾರ, ನಾನು ಕಳೆದ ಕೆಲವು ವರ್ಷದಿಂದ ಇದೇ ಹುಲಿವೇಷದ ತಂಡದೊಂದಿಗೆ ನಾನು ತಿರುಗಾಡ್ತಾ ಇದ್ದೇನೆ. ನನಗೆಲ್ಲೂ ಕೂಡ ಅದು ಕೀಳರಿಮೆ ಅಂತ ಅನಿಸಿಲ್ಲ. ಯಾಕಂದರೆ ನಮ್ಮೂರಿನ ಕಲೆ, ಅದನ್ನು ನಾವು ಬೆಳೆಸಬೇಕು ಅಂತೇಳಿ ಹೇಳುವ ಕಾರಣಕ್ಕೆ ನನಗೆ ಅವರೊಟ್ಟಿಗೆ ತಿರುಗಿದಾಗ ಖುಷಿ ಆಗ್ತಾ ಇದ್ದೆ ಹೊರತು ನನ್ನ ಸ್ಟ್ಯಾಂಡರ್ಡ್ ಏನು ಲೋ ಆಗ್ತದೆ ಅಂತೇಳಿ ಹೇಳಿ ನಾನು ಯಾವತ್ತೂ ಭಾವಿಸಲಿಲ್ಲ. ನಾನು ಸಮಾಜದಲ್ಲಿ ಒಂದು ಮುಖ್ಯ ಸ್ಥಳದಲ್ಲಿದ್ದರೂ ಕೂಡ ಜೊತೆಗೆ ತಿರುಗಿದಾಗ ನನ್ನ ಗೌರವ ಹೆಚ್ಚಾಗ್ತದೆ ಅಂತೇಳಿ ಹೇಳಿ ಭಾವಿಸ್ಕೊಂಡು ನಾನು ಅವ್ರ ಜೊತೆಗೆ ತಿರುಗಾಡ್ತೇನೆ. ಇದರಿಂದ ನಾನು ಕಂಡುಕೊಂಡದ್ದು ಏನು ಅಂತೇಳಿ ಹೇಳಿದರೆ,
ಬಹಳಷ್ಟು ಜನ ಹುಲಿವೇಷ ಬಂತು ಅಂತೇಳಿ ಹೇಳಿದ ಕೂಡ ಮನೆ ಬಾಗಿಲು ಹಾಕೊಳ್ತಾರೆ, ಮನೆಯಲ್ಲಿ ಇದ್ದು ಕೂಡ ಇಲ್ಲ ಅಂತೇಳಿ ಹೇಳ್ತಾರೆ. ನನ್ನ ಒಂದು ವಿನಂತಿ ಇರುವಂಥದ್ದು, ಅಕಸ್ಮಾತ್ ನಮ್ಮ ಮನೆಗೆ ಹುಲಿಗಳು ಬಂದಾಗ ನಮ್ಮ ಹತ್ರ ಕೊಡ್ಲಿಕ್ಕೆ ಅವರಿಗೆ ಏನೂ ಹಣ ಇಲ್ಲ ಅಂತೇಳಿ ಹೇಳಿ ಆದರೂ ಕೂಡ ನೀವು ಹೇಳಿ ನನ್ನ ಹತ್ರ ಹಣ ಇಲ್ಲ ಕೊಡ್ಲಿಕ್ಕೆ, ಆದರೆ ನೀವೊಂದು ಕುಣಿತವನ್ನು ಮಾಡಿ ಹೋಗಿ ಅಂತೇಳಿ ಹೇಳಿದರೆ ಖಂಡಿತವಾಗಿಯೂ ನಮ್ಮ ಕುಂದಾಪುರದ ಹುಲಿ ನಿಮ್ಮ ಮನೆಯಲ್ಲಿ ಕುಣಿದು ನಿಮಗೆ ರಂಜನೆಯನ್ನು ಕೊಟ್ಟು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಅವರಿಗೆ ಅಗೌರವವನ್ನು ನೀವು ತೋರಿಸಬಾರ್ದು. ಇದು ಕಲೆಗೆ ಮಾಡುವಂಥ ಅಪಚಾರ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ದಯವಿಟ್ಟು ಎಲ್ಲರಲ್ಲಿಯೂ ವಿನಂತಿ, ಮನೆಗೆ ಬಂದಾಗ ನೀವು ಫೋನ್ ಮಾಡಿ ಕರೆಸಿ. ಆ ತಂಡದ ನಿರ್ವಹಣೆಯನ್ನು ಮನೋಜ್ ಅಂತೇಳಿ ಹೇಳಿ ಅವ್ರು ಮಾಡ್ತಾ ಇದ್ದಾರೆ, ಅವರಿಗೆ ಫೋನ್ ಮಾಡಿ ಹೇಳಿ ನಮ್ಮ ಹತ್ರ ಹಣ ಇಲ್ಲ, ನೀವೊಂದು ಕುಣಿಬೇಕು ಅಂತೇಳಿ ಹೇಳಿದರೆ ಅವ್ರು ಬಂದು ಕುಣಿದು ಹೋಗ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅಗೌರವವನ್ನು ಅಪಚಾರವನ್ನು ಮಾಡಬೇಡಿ. ಮತ್ತು ಯಾರ್ಯಾರು ಎಂಥದ್ದು ಹೇಳ್ತಾರೆ, ಅವರು ಮಸ್ತ್ ಹಣ ಅಂತವ್ರಿಗೆ ಅವ್ರು ಕುಡಿತರು ಮತ್ತೊಂದು ಇನ್ನೊಂದು ಅಂತೇಳಿ ಹೇಳ್ತಾರೆ. ನಾನು ಅದನ್ನು ಕಂಡುಕೊಂಡ ಸತ್ಯ ನಿಮ್ಮ ಹತ್ರ ಹೇಳ್ತೇನೆ. ಹೇಗೆ ಅಯ್ಯಪ್ಪ ವ್ರತಧಾರಿಗಳು ವ್ರತವನ್ನು ಮಾಡ್ತಾರೆ, ಹುಲಿವೇಷವನ್ನು ಇದು ಅಯ್ಯಪ್ಪ ಮಾಲೆಯನ್ನು ಹಾಕಿದಾಗ ಅದೇ ವ್ರತವನ್ನು ಇವರು ಮಾಡ್ತಾರೆ. ಎಲ್ಲ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಎಲ್ಲ ದುಶ್ಚಟಗಳಿಂದ ದೂರವಿದ್ದು ನಾನ್ ವೆಜ್ಜನ್ನು ತಿನ್ನದೆ ಮನೆಯವರ ಜೊತೆ ಇರದೆ ಪ್ರತ್ಯೇಕವಾಗಿ ವಾಸ ಮಾಡಿ ಅಷ್ಟು ಶ್ರದ್ಧೆಯಿಂದ ಒಂದು ದೇವರ ಕಾರ್ಯ ಅಂತ ಹೇಳುವಂಥ ಶಿಷ್ಟಾಚಾರದಿಂದ ಅವರು ಈ ಇದನ್ನು ಹುಲಿವೇಷವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ನಾವು ಕುಂದಾಪುರದವರಾದ ನಾವು ಯಾವುದೋ ಎಲ್ಲಿದೋ ನಮಗೆ ಪರಿಚಯ ಇಲ್ಲದೆ ವೇಷವನ್ನು ಹಾಕಿ ಕುಣಿಯುವ ಬದಲು ಸಾಧ್ಯ ಆದರೆ ಕುಂದಾಪುರದ ಹುಲಿಯ ಹೆಜ್ಜೆಯನ್ನು ನಾವೆಲ್ಲ ಕುಣಿದ್ರೆ ನಾವು ಅವರಿಗೆ ಕೊಡುವಂಥ ಒಂದು ಗೌರವ ಅಂತೇಳಿ ಹೇಳಿ ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಾ, ಮುಂದಿನ ದಿವಸಗಳಲ್ಲಿ ಕುಂದಾಪುರದ ಹುಲಿಗೆ ನೀವು ಪ್ರಾಶಸ್ತ್ಯವನ್ನು ಕೊಡಬೇಕು. ಇನ್ನೊಂದು ಸಂತಸ ಸುದ್ದಿ ಏನು ಕೇಳಿದರೆ, ಒಂದು 3-4 ದಿವಸದ ಹಿಂದೆ ದೆಹಲಿಯ ಕನ್ನಡ ಸಂಘದ ಮುಖ್ಯಸ್ಥರಾದಂಥ ರಾಧಾಕೃಷ್ಣ ಅಂತೇಳಿ ಅವರು ಇಲ್ಲಿ ಬರ್ತೇನೆ ಅಂತೇಳಿ ಹೇಳಿದ್ದಾರೆ. ಅವರು ಬಂದದಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ರಾಧಾಕೃಷ್ಣ ಅವರು ಫೋನ್ ಮಾಡಿದರು, ಕುಂದಾಪುರದ ಹುಲಿ ಡೆಲ್ಲಿಯಲ್ಲಿ ನಮಗೆ ಒಂದು ಆಡಿಸ್ಲಿಕ್ಕಿದೆ, ನೀವು ಅವ್ರನ್ನ ಕಳಿಸಿಕೊಡ್ಬೇಕು ಅಂತೇಳಿ ಹೇಳಿದರು. ಕಡೆಗೆ ನಾನು ಎಲ್ಲ ಕಲಾವಿದರಿಗೆ ಕೇಳಿದೆ, ಕಲಾವಿದರೆಲ್ಲ ಒಪ್ಪಿದ್ದಾರೆ. ಅವರ ಅದೃಷ್ಟವೋ ನಮ್ಮ ಭಾಗ್ಯವೋ ಗೊತ್ತಿಲ್ಲ. ಅಕ್ಟೋಬರ್ 24ನೇ ತಾರೀಕಿಗೆ ಕುಂದಾಪುರದ ಹುಲಿ ಡೆಲ್ಲಿಯಲ್ಲಿ ಪ್ರದರ್ಶನ ಕೊಡಲಿಕ್ಕೆ ಹೋಗ್ತಾ ಇದೆ. ಬಹುಶಃ ಇದು ನಮಗೆಲ್ಲರಿಗೂ ಕೂಡ ಕುಂದಾಪುರಕ್ಕೆ ಒಂದು ಹೆಮ್ಮೆ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಕುಂದಾಪುರಕ್ಕಷ್ಟೇ ಸೀಮಿತವಾದಂಥ ಕಲೆ ಇವತ್ತು ಡೆಲ್ಲಿಗೆ ಹೋಗ್ತದೆ ಅಂತೇಳಿ ಹೇಳಿದರೆ ಅದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಹಾಗಾಗಿ ಅವರಿಗೆ ಶುಭವನ್ನು ನಾವು ಆಶಿಸ್ತಾ ಇಲ್ಲಿದ್ದವರು ನಾವೆಲ್ಲರೂ ಕೂಡ ಮಾತನಾಡುವವರಲ್ಲ. ನಾನು ಪ್ರಾಸ್ತಾವಿಕವಾಗಿ ಇದಿಷ್ಟು ಮಾತನ್ನು ಹೇಳಿದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇವತ್ತು ಬೆಳಿಗ್ಗೆ ಅಷ್ಟೇ ಅವರು ವೇಷವನ್ನು ತೊಟ್ಟಿದ್ದಾರೆ, ಬಣ್ಣವನ್ನು ಹಾಕಿದ್ದಾರೆ. ನಿನ್ನೆ ರಾತ್ರಿ ಬಣ್ಣಕ್ಕೆ ನಿಂತರು. ರಾತ್ರಿ ಸಂಜೆ 6 ಗಂಟೆಗೆ ಬಣ್ಣಕ್ಕೆ ನಿಂತವರು ಬಣ್ಣ ಮುಗಿಯುವಾಗ ಬೆಳಿಗ್ಗೆ 10 ಗಂಟೆ ಆಗಿದೆ. ಅವರು ಬಣ್ಣ ಹಾಕುವ ಪರಿಯನ್ನು ನೋಡಿದರೆ ನಿಜಕ್ಕೂ ನಮಗೆ ವೇದನೆ ಆಗ್ತದೆ. ಬಣ್ಣ ಹಾಕುವಾಗ ಹೇಗೆ ನಿಲ್ಬೇಕು ಕೇಳಿದರೆ, ಅವರು ಬಣ್ಣ ಹಾಕಿದಾಗ ಕೈಯೆರಡು ಹೀಗೆ, ಯಾಕಂತ ಹೇಳಿದರೆ ಇದು ಭುಜಕ್ಕೆ ಇಲ್ಲಿ ಟಚ್ ಆದಾಗ ಪೇಂಟ್ ಇಲ್ಲಿ ತಾಗ್ತದೆ. ಖಾಲಿ ಒಂದು ನಿಕ್ಕರನ್ನು ತೊಟ್ಟು ಕಾಲನ್ನು ಹೀಗೆ ಮಾಡಿ ಕೈಯನ್ನು ಅಗಲ ಮಾಡಿಕೊಂಡು ಕೈ ತಾಗ್ಸದೆ ಅದು ಎಷ್ಟೊತ್ತು ನಿಲ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾವು ಕಲ್ಪಿಸ್ಕೊಳ್ಬೇಕು. ಅದನ್ನು ಇಷ್ಟೆಲ್ಲ ಮಾಡೋದು ಯಾಕೆ ಕೇಳಿದರೆ ಒಂದು ಕಲೆಯ ಸೇವೆ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ದುಡಿಮೆ ಉಂಟು ಅಂತೇಳಿ ಹೇಳಿ ಖಂಡಿತ ಅಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ವಿದ್ಯುಕ್ತವಾಗಿ ಚಾಲನೆ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ನಾವು ಇಲ್ಲಿ ನೃತ್ಯ ಆಗ್ತಾ ಇರುವಾಗ ಮಧ್ಯ ನಮ್ಮ ಸದಸ್ಯರು ನಿಮಗೆ ಒಂದು ಇದನ್ನು ತರ್ತಾರೆ, ಪಾತ್ರೆಯನ್ನು ತರ್ತಾರೆ. ನಿಮ್ಮ ಯಥಾನುಶಕ್ತಿ ನಿಮ್ಮ ಕಾಣಿಕೆ ಗೌರವವನ್ನು ಅವರಿಗೆ ಸಲ್ಲಿಸಬೇಕು. ಮತ್ತು ಸ್ಕ್ಯಾನರ್ ಕೂಡ ಇದೆ, ಅದು ಕೂಡ ಅಲ್ಲಿ ಲಭ್ಯ ಇದೆ, ಅದನ್ನು ಕೂಡ ನೀವು ಕೊಡಬೇಕು. ಇದರೆಲ್ಲದರಲ್ಲಿ ಕೂಡ ಪಾರದರ್ಶಕತೆ ಇದೆ. ಯಾವುದೇ ಕಾರಣಕ್ಕೂ ನೀವು ಯಾರು ಲೆಕ್ಕ ಕೇಳಿದ್ರು ಕೂಡ ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಅವರಿಗೆ ಕೊಟ್ಟಿದ್ದೇವೆ ಅನ್ನೋದಂತಷ್ಟು ಪಾರದರ್ಶಕತೆ ಕೂಡ ನಮ್ಮಲ್ಲಿ ಇದೆ. ಹಾಗಾಗಿ ಸ್ಕ್ಯಾನರು ಕೂಡ ಇದೆ. ಮತ್ತು ನಿಮ್ಮ ಗೌರವವನ್ನು ಕೂಡ ಅವರಿಗೆ ಸಲ್ಲಿಸ್ಬೋದು ಅಂತೇಳಿ ಹೇಳುವಂಥ ವಿನಂತಿಯನ್ನು ಮಾಡ್ತಾ, ಮತ್ತು ಇನ್ಯಾರಿಗಾದರೂ ನಮ್ಮ ಮನೆಯಲ್ಲಿ ನಾಳೆ ಕುಣಿಲಿಕ್ಕೆ ಬರಬೇಕು ಅಂತೇಳಿ ಹೇಳಿದರೆ ದಯವಿಟ್ಟು ನೀವು ಅಲ್ಲಿ ಮನೋಜ್ ಅಂತೇಳಿ ಹೇಳಿದರೆ ಅಥವಾ ನನ್ನನ್ನು ಸಂಪರ್ಕ ಮಾಡ್ಬೋದು, ನಾವು ಅವರನ್ನು ಕಳಿಸುವ ವ್ಯವಸ್ಥೆಯನ್ನು ಮಾಡಿಸ್ತೇವೆ. ಈಗ ಗೊಂಡೆ ಸುಬ್ರಹ್ಮಣ್ಯ ಅವರು ದಯವಿಟ್ಟು ಆ ಗೊಂಡೆಯನ್ನು ತಗೊಂಡು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತೇಳಿ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹಂಸರಾಜ್ ಅವರು ಈ ಗೊಂಡೆಗೆ ಶಾಲನ್ನು ಕಟ್ಟುವುದರ ಮೂಲಕ ಈ ವೇದಿಕೆಗೆ ಚಾಲನೆ ಕೊಡ್ತಾ ಇದ್ದಾರೆ. ನಾವೆಲ್ಲ ಒಂದು ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆ ಈ ತಂಡವನ್ನು
ಇತ್ತೀಚಿನ ವರ್ಷಗಳಲ್ಲಿ ಮುನ್ನಡೆಸ್ತಾ ಇರುವವರು ಮನೋಜ್ ಅಂತೇಳಿ ಹೇಳಿ, ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಜಯಪ್ರಕಾಶ್, ಹಾಗೆ ದೀಪಕ್, ಹಾಗೆ ಧನಂಜಯ್, ಧನು, ಹಾಗೆ ಸುದರ್ಶನ್ ಯಾನೇ ಸೋನು, ಮನೋಜ್ ಅವರ ಪುತ್ರ. ಹಾಗೆ ಸಂತೋಷ್, ಅಪ್ಪರದ ಹುಲಿ, ಈ ತಂಡದ ಅಪ್ಪರದ ಹುಲಿ, ನೈಜ ಹುಲಿ. ಒಂದು ಆಶ್ಚರ್ಯ ಅಂತೇಳಿ ಹೇಳಿದರೆ, ಈ ವೇಷವನ್ನ ತೊಟ್ಟು ಇನ್ನೇನು ಪ್ರಾರಂಭ ಮಾಡ್ತೇವೆ ಅಂತೇಳಿ ಹೇಳುವಾಗ ವಾದ್ಯದೊಟ್ಟಿಗೆ ಅವರ ಹೆಜ್ಜೆಯನ್ನು ಹಾಕಲಿಕ್ಕೆ ಪ್ರಾರಂಭ ಆಗುವಾಗ ಅವರಿಗೆ ಆಕರ್ಷಣೆ ಪ್ರಾರಂಭ ಆಗ್ತದೆ. ಬೆಳಿಗ್ಗೆ ಸಂತೋಷ್ ಅವರಿಗೆ ಆಕರ್ಷಣೆ ಬಂದಾಗ ಬಹುಶಃ 8-10 ಜನ ಹಿಡ್ಕೊಂಡ್ರು ಕೂಡ ಅವರನ್ನು ತಡಿಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇದು ಆ ದೇವರ ಶಕ್ತಿ. 8-10 ಜನ ಹಿಡ್ಕೊಂಡ್ರು ಕೂಡ ಅವರನ್ನು ತಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಂತರ ವಾದ್ಯ ಒಂದು ರಿದಮ್ ಕಂಪ್ಲೀಟ್ ಆದ ನಂತರ ಅವರು ಸಮಾಧಾನ ಆಯಿತು. ನಂತರ ಕುಣಿತ ಪ್ರಾರಂಭ ಆಯಿತು. ಹಾಗೆ ನಮ್ಮ ತಂಡದಲ್ಲಿ ವಾದ್ಯವನ್ನು ಓದ್ತಾ ಇರುವವರು ಡಾಕ್ಟರ್ ಮಂಜುನಾಥ್ ದೇವಾಡಿಗ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರೊಂದಿಗೆ ತಾಸ್ಮಾರ್ನಲ್ಲಿ ಸುರೇಶ್ ಅವರು, ಡೋಲ್ನಲ್ಲಿ ರಾಜೇಶ್, ಅವರ ಪರಿಚಯ. ಹಾಗೆ ಪ್ರತಾಪ್ ಅವರು, ಶ್ರುತಿಯಲ್ಲಿ ಪ್ರತಾಪ್ ಅವರು, ಇವರಿಷ್ಟು ಜನ ಈ ಹಿಮ್ಮೇಳದಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಒಂದಷ್ಟು ಹಳೆಯ ಹುಲಿಗಳ ಹೆಸರನ್ನು ಹೇಳಿದ್ದೇನೆ. ಅದರಲ್ಲಿ ಒಬ್ಬರು ನಾಗೇಶ್ ಟೈಲರ್ ಅಂತೇಳಿ ಹೇಳಿ ಇಲ್ಲಿದ್ದಾರೆ, ಉಮೇಶ್ ಅಣ್ಣ ಅಂತೇಳಿ ಹೇಳಿ ಇಲ್ಲಿದ್ದಾರೆ. ಒಂದಷ್ಟು ಜನರ ಹೆಸರನ್ನು ಹೇಳಿ. ನಾಗೇಶ್ ಅಣ್ಣ ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಉಮೇಶ್ ಅಣ್ಣ ಕೂಡ ದಯವಿಟ್ಟು ವೇದಿಕೆಗೆ ಬನ್ನಿ. ಹಿಂದೆಲ್ಲ ಹುಲಿಯನ್ನು ಹಾಕಿದವರು. ಹಾಗೆ ಪೇಂಟ್ ಮಾಡಿದಂಥ ಮಂಜುನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪೇಂಟರ್ ಮಂಜುನಾಥ್ ಬಹಳ ವರ್ಷದಿಂದ ಹುಲಿಗೆ ಬಣ್ಣವನ್ನು, ಬಹಳ ಸುಂದರವಾದಂಥ ಬಣ್ಣ, ನೀವು ಕುಂದಾಪುರದ ಹುಲಿವೇಷದ ಬಣ್ಣ ನೋಡಿ, ಬಹಳ ವಿಶೇಷವಾಗಿ ಆಕರ್ಷಣೀಯವಾದಂಥ ಒಂದು ಹುಲಿ ಅದು. ಹಾಗೆ ಲಕ್ಷ್ಮಣ್ ಅವರು ಕೂಡ ಹಿರಿಯ ಹುಲಿವೇಷ ತೊಟ್ಟು ನರ್ತನ ಮಾಡಿದವರು. ಲಕ್ಷ್ಮಣ್ ಅವರು ಈ ಬಾರಿ ಮಾಲೆ ಹಾಕಿರುವ ಕಾರಣಕ್ಕಾಗಿ ವೇಷವನ್ನು ತೊಡಲಿಲ್ಲ. ಲಕ್ಷ್ಮಣಣ್ಣ ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ಇದರೊಂದಿಗೆ ಇತ್ತೀಚಿನ ಜನಮಾನಸಕ್ಕೆ ಹುಡುಗರಿಗೆ ಅಂದರೆ ಯುವಕರಿಗೆ ಆಕರ್ಷಣೆ ಆಗುವಂಥ ರೀತಿಯಲ್ಲಿ ಇನ್ನೊಂದು ಹುಲಿವೇಷದ ತಂಡ, ನಮ್ಮ TT ರೋಡ್ನ ರಾಜೇಶ್ ನೇತೃತ್ವದ ಒಂದು ತಂಡ ಇದೆ. ಇವರು ಲಕ್ಷ್ಮಣ್ ಅಂತೇಳಿ ಹೇಳಿ ಬಹಳ ಹಿರಿಯ ಕಲಾವಿದರು ಇವರು. TT ರೋಡ್ನ ರಾಜೇಶ್ ಅಂತೇಳಿ ಹೇಳಿ ಅವರ ಹುಲಿವೇಷದ ತಂಡ ಕೂಡ ಇಲ್ಲಿ ಬಂದು ಪ್ರದರ್ಶನವನ್ನು ಕೊಡ್ತಾರೆ. ಅವರ ಹುಲಿವೇಷವನ್ನು ನೀವು ನೋಡಿರ್ಬೋದು, ಒಂದೇ ಮಾಳಿಗೆಯಿಂದ ಜಂಪ್ ಮಾಡುವಂಥದ್ದು. ಬಹುಶಃ ಅದು ನಮ್ಮಲ್ಲಿ ಹೊಸ ಒಂದು ವಿಷಯ. ಒಂದೇ ಮಾಳಿಗೆ ನಿಂತು 1-2-3 ಪಲ್ಟಿಯೆಲ್ಲ ಹಾಕಿ ಕೆಳಗೆ ಹಾರುವಂಥದ್ದು. ಅದು ವಿಭಿನ್ನವಾದಂಥ ಒಂದು ನರ್ತನದ ಶೈಲಿ. ಅವರು ಕೂಡ ಇಲ್ಲಿ ಬಂದು ಪ್ರದರ್ಶನವನ್ನು ಕೊಡ್ತಾರೆ. ಈಗ ಮುಂದೆ ನಮ್ಮ ವಾದ್ಯದವರು ವಾದ್ಯ ಪ್ರಾರಂಭ ಮಾಡಿದ ನಂತರ ನಮ್ಮ ಹುಲಿಗಳು ಅಲ್ಲಿಂದ ಉಡಾನ್ ಹಾಕ್ಕೊಂಡು ಇಲ್ಲಿ ಬರ್ತಾರೆ. ನನ್ನ ಮಧ್ಯೆ ನಾನು ಈಗಾಗಲೇ ಹೇಳಿದ ಹಾಗೆ ನಮಗೆ ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ತಮ್ಮೊಂದಿಗೆ ನಮ್ಮ ಕಾರ್ಯಕರ್ತರು ಬರ್ತಾರೆ. ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಹೇಳುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ನಮಸ್ಕಾರ. ಕುಂದಾಪುರದ ಹುಲಿಯನ್ನು ದೆಹಲಿಗೆ ಕರ್ಕೊಂಡು ಹೋಗಿ ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ಪ್ರಚಾರ ಮಾಡ್ತಾ ಇರುವವರು ಈಗಾಗಲೇ ಹೇಳಿದ ಹಾಗೆ ರಾಧಾಕೃಷ್ಣ ಅವರು, ಮತ್ತು ಹಾಗೆ ದೆಹಲಿ ಕನ್ನಡ ಸಂಘದ ಕಾರ್ಯದರ್ಶಿಯಾದಂಥ ನಾರಾಯಣ್ ಅವರು. ಇವರಿಬ್ಬರು ಕೂಡ ಇವತ್ತು ಇದನ್ನು ನೋಡಲಿಕ್ಕೆ ನಮ್ಮ ಕುಂದಾಪುರಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು. ಮತ್ತು
ಒಳ್ಳೆ ಆತಿಥ್ಯವನ್ನ ಕೂಡ ನಮ್ಮ ಕಲಾವಿದರಿಗೆ ಅವ್ರ ಕಡೆಯಿಂದ ಆಗ್ಬೇಕು ಅಂತ ಹೇಳಿ ವಿನಂತಿಯನ್ನ ಸಾರ್ವಜನಿಕರ ಸಮ್ಮುಖದಲ್ಲಿ ನಿಮ್ಮ ಎದುರು ಮಾಡ್ತಾ ಇದ್ದೇನೆ. ಖಂಡಿತವಾಗಿ ಒಂದು ನನ್ನ ಹೆಸರು ನಾರಾಯಣ ಅಂತ ಹೇಳಿ, ನಾನು ಜಂಟಿ ಕಾರ್ಯದರ್ಶಿ ಇದ್ದೀನಿ ದೆಹಲಿ ಕರ್ನಾಟಕ ಸಂಘದ. ಗ್ರಾಮೀಣ ಒಂದು ಏನು ಜನಪದ ನೃತ್ಯ ಶೈಲಿಯಾದ ಹುಲಿವೇಷ ಏನಿದೆ, ಇದನ್ನು ಒಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಾವು ದೆಹಲಿ ಕನ್ನಡಿಗರಿಗೆ ಒಂದು ನೃತ್ಯದ ಒಂದು ಸೊಬಗನ್ನು ಸವಿಸಬೇಕು ಅನ್ನೋದು ನಮ್ಮೊಂದು ಇಚ್ಛೆ ಆಗಿದೆ. ಖಂಡಿತ ತಾವು ಬಂದರೆ ನಮ್ಮ ಆತಿಥ್ಯವನ್ನು ತಾವು ಖಂಡಿತ ಸ್ವೀಕರಿಸ್ತೀರಿ, ನಾವು ಉತ್ತಮವಾದ ಆತಿಥ್ಯವನ್ನು ನೀಡ್ತೀವಿ ಅಂತೇಳಿ ಈ ಮೂಲಕ ನಮಗೆ ಭರವಸೆ ನೀಡ್ತೇನೆ. ವೆಲ್ಕಮ್ ಟು ಡೆಲ್ಲಿ. ಒಂದೊಂದು ಆಶೆ ಇದೆ, ಇವತ್ತು ಅವರು ಕರೆಸ್ತಾ ಇದ್ದಾರೆ, ಮುಂದಿನ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಕುಂದಾಪುರದ ಹುಲಿ ಇರುವ ಹಾಗೆ ನೀವು ಪ್ರಯತ್ನ ಮಾಡಬೇಕು ಅಂತ ಹೇಳುವಂಥ ವಿನಂತಿ ನಮ್ದಿದೆ. ಎಸ್, ಥ್ಯಾಂಕ್ ಯು.